ಚರ್ಚ್ ಆಸ್ತಿಗಳನ್ನು ಲಪಟಾಯಿಸಲು ಹೊರಟ ಭೂಗಳ್ಳರಿಗೆ ಕ್ರೈಸ್ತರು ಓಟು ಕೊಡಬೇಕೆ? ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯ ವಿರುದ್ಧ ತಿರುಗಿಬಿದ್ದ ಕ್ರೈಸ್ತರು. ನಮ್ಮಂತ ಮುಗ್ಧರನ್ನು ವಂಚಿಸಿ ನಮಗೆ ಸೇರಿದ ಆಸ್ತಿಗಳನ್ನು ಕಬಳಿಸಲು ಭೂಗಳ್ಳರು ಕ್ರೈಸ್ತರಿಗೆ ಸೇರಿದ 2 ಬೆಲೆಬಾಳುವ ಆಸ್ತಿಗಳನ್ನು ಕಬಳಿಸಲು ಅನೈತಿಕ ಕೂಟ ಕಟ್ಟಿಕೊಂಡು ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿಸಲಾಗಿದೆ. ಈ ಕುಕೃತ್ಯವನ್ನ ಎಸಗಿರುವವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ರಕ್ಷಾರಾಮಯ್ಯನ ತಂದೆ ಎಂಆರ್ ಸೀತಾರಾಮ್ ಎಂದು ಸಿಎಸ್ಐ ಸದಸ್ಯರು ಸಿಂಥಿಯಾ ಸ್ಟೀಫನ್, ಎಬಿನೇಸರ್, ಪ್ರೇಮ್ಕುಮಾರ್ ಡಿ ಬಾಬು ಆರೋಪಿಸಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ರಕ್ಷಾರಾಮಯ್ಯ ಕುಟುಂಬಕ್ಕೆ ಆಸ್ತಿ ಕಬಳಿಕೆ ಕುತ್ತು ಎದುರಾಗಿದೆ. ಸಿಎಸ್ಐ ಸದಸ್ಯರು ಎಂದು ಹೇಳಿಕೊಂಡು ಬಂದಿರುವ ಸಿಂಥಿಯಾ ಸ್ಟೀಫನ್, ಎಬಿನೇಸರ್, ಪ್ರೇಮ್ಕುಮಾರ್ ಹಾಗೂ ಡಿ ಬಾಬು ವಿಧಾನ ಪರಿಷತ್ ಸದಸ್ಯ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಮುಂತಾದ ಅನೇಕ ಡೊನೇಷನ್ ಶಿಕ್ಷಣ ಸಂಸ್ಥೆಗಳ ಒಡೆಯ, ಅಗರ್ಭ ಶ್ರೀಮಂತ ಉದ್ಯಮಿ, ಪ್ರಭಾವಿ ರಾಜಕಾರಣಿ ಮತ್ತು ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಪುತ್ರನನ್ನ ಅಭ್ಯರ್ಥಿಯನ್ನಾಗಿಸಿರುವ, ತಾನೇ ಸ್ಪರ್ಧಿಸುವಂತೆ ತನ್ನ ಮಗನಿಗಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ಎಂಆರ್ ಸೀತಾರಾಮ್ ಚಿಕ್ಕಬಳ್ಳಾಪುರ ಸಿಎಸ್ಐ ಸರ್ವೆ ನಂಬರ್ 23101039 566/2 567/4 218 220 221 ಚಿಕ್ಕಬಳ್ಳಾಪುರ ಜಿಲ್ಲೆಯ 2 ಎಕರೆ ಅಮೂಲ್ಯ ಜಮೀನನ್ನು ರಾಮಯ್ಯ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಮುಖ್ಯಸ್ಥ ಎಂಆರ್ ಸೀತಾರಾಮ್ ಕ್ರೈಸ್ತ ಸಮುದಾಯದ ಕೆಲ ಭೂಗಳ್ಳರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಇಡೀ ಆಸ್ತಿಯನ್ನು ಅಕ್ರಮವಾಗಿ ಕಬಳಿಸಲು ಒಳಸಂಚು ರೂಪಿಸಿ ದಾಖಲೆ ಪತ್ರಗಳನ್ನು ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅನೇಕ ವರ್ಷಗಳಿಂದಲೂ ಎಂಆರ್ ಸೀತಾರಾಮ್ ಮಾಲೀಕತ್ವದ ರಾಮಯ್ಯ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ಗೆ ಸೇರಿದ ಕಾರ್ಪೊರೇಟ್ ಆಫೀಸ್ ಬೆಂಗಳೂರಿನ ಸಿಎಸ್ಐಟಿಎಗೆ ಸೇರಿದ ಯೂನಿಟಿ ಬಿಲ್ಡಿಂಗ್ ನಲ್ಲಿದೆ. ಇದನ್ನು ದುರ್ಬಳಕೆ ಮಾಡಿಕೊಂಡು ಕ್ರೈಸ್ತರ ಭೂಮಿಗಳನ್ನೇ ಕಬಳಿಸುವಂತಹ ಕುಕೃತ್ಯಕ್ಕೆ ಇಳಿದಿದ್ದಾರೆ. ಈ ಸಂಬಂಧ ಬೆಂಗಳೂರಿನ ಅಲಸೂರು ಪೊಲೀಸ್ ಠಾಣೆ ಹಾಗೂ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗಳಲ್ಲಿ ಚೀಟಿಂಗ್ ಕೇಸುಗಳು ದಾಖಲಾಗಿ ಎಫ್ಐಆರ್ ಆಗಿವೆ. ಆದರೆ ಅವರು ಶ್ರೀಮಂತ ಮತ್ತು ಸರ್ಕಾರದಲ್ಲಿ ಪ್ರಭಾವಿ ಆಗಿರುವ ಎಂಎಲ್ಸಿ ಎಂಆರ್ ಸೀತಾರಾಮ್ ತನ್ನ ಹಣ ಮತ್ತು ಪ್ರಭಾವ ಬಳಸಿ 2 ಎಫ್ಐಆರ್ಗಳಲ್ಲಿ ತಮ್ಮ ಹೆಸರು ಇಲ್ಲದಂತೆ ನೋಡಿಕೊಂಡಿದ್ದಾರೆ. ಇಂಥವರಿಗೆ ಕ್ರೈಸ್ತ ಸಮುದಾಯ ಮತ ನೀಡಬೇಕಾ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ. ನಮಗೆ ಮಾಧ್ಯಮದ ಮೇಲೆ, ಕೋರ್ಟ್ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ. ಇದು ನಡೀತಾ ಇರೋದು ತುಂಬಾ ಮೇಜರ್ ಡಾಕ್ಯುಮೆಂಟೇಶನ್ ಇಲ್ಲ. ನಾವು ತುಂಬಾ ಮುಗ್ಧರಾಗಿದ್ದೀವಿ. ಜನ ಮೆಂಬರ್ಸ್ ಕೇಳೋದು ವಿಷಯ ಏನಂತೂ ಗೊತ್ತಿಲ್ಲ. ಎರಡನೇದು ಲೀಡರ್ಸ್ ಒಂದು ನೈತಿಕತೆ ಇದೆ, ಒಂದು ನಡವಳಿಕೆಯಿಂದ ಇದಾಗಿರೋದು. ಇದನ್ನ ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಆದರೆ ನಾವು ಬೇಡ್ಕೊಡ್ತಾ ಇರೋದು ಏನು ಅಂತಂದ್ರೆ, ನಮಗೆ ನ್ಯಾಯ ಮಾಡಿಕೊಡಿ. ನಮಗೆ ಸರ್ವಿಸ್ ಓರಿಯೆಂಟೆಡ್ ಕಮ್ಯುನಿಟಿ ನಾವು ಬಳಸ್ಕೋಬೇಕಂತಲ್ಲ, ನಮಗೆ ಒಂದು ಹಳೆ ಇದರಿಂದ ಹೆರಿಟೇಜ್ ಇಂದ ಹಳಬರಿಂದ ಬಂದಿರುವಂತ ಆಸ್ತಿ ಇಲ್ಲಿ ನಾವು ಆರಾಧನೆ ಮಾಡೋ ಜಾಗ, ಇದು ಸೇವೆ ಮಾಡೋ ಜಾಗ. ಜನರಿಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತ ಹೆಣ್ಮಕ್ಳಿಗಾಗಿ ಸಮಾಜಕ್ಕೆ ಒಳ್ಳೇದಾಗಬೇಕು ನಾವು ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ವಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅದನ್ನೇ ನಾವು ಹೇಳಿರೋದು. ಇದನ್ನ ಹೋಗಿ ಬಾಚ್ಕೊಂಡು ಏನಾದರೂ ಮಾಡ್ಕೋಬಹುದು, ಲೋನ್ ತಗೋಬಹುದು, ಏನಾದರೂ ಮಾಡ್ಕೋಬಹುದು. ಈ ಒಂದು ನೈತಿಕತೆ ಹೀನತೆ ಎಷ್ಟಿದೆ. ಡಾಕ್ಯುಮೆಂಟೇಶನ್ ಕೂಡ ಅದಕ್ಕೆ ವ್ಯಾಲಿಡಿಟಿನೇ ಇಲ್ಲ. ವ್ಯಾಲಿಡಿಟಿ ಡಾಕ್ಯುಮೆಂಟೇಶನ್. ಇನ್ನೊಂದು ವಿಷಯ, ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ, ಸಿಎಸ್ಐಟಿಎ ಅಂತ ಮೆಡ್ರಾಸ್ ಅಲ್ಲಿರುವಂತ ಮೇನ್ ಆಫೀಸ್ ಇದೆ, ಸಿರೋಡಲ್ಲ. ಸಿಎಸ್ಐಟಿಎ ರಿಜಿಸ್ಟರ್ಡ್ ಬಾಡಿ. ಅದಕ್ಕೆ ಕೂಡ ಈ 53,000 ಸ್ಕ್ವೇರ್ ಫುಟ್ ಲ್ಯಾಂಡ್ಗೆ ಹಕ್ಕಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಟರ್ಮ್ಸ್ ಇದಾವೆ. ಸಿಎಸ್ಐಟಿಎ ಬರೋದಿಲ್ಲ ಆಕ್ಚುಲಿ. ಸೊ ಅದು ಈ ಡಾಕ್ಯುಮೆಂಟೇಶನ್ ಹೇಳ್ತಾ ಇದೆ ಏನು ಅಂತಂದ್ರೆ, ವೆಸ್ಲಿಯನ್ ಜೆನೆಟಿಕ್ಸ್ ಚರ್ಚ್ ಅಂತ ಒಂದು ಚರ್ಚ್ ಇದೆ ಕನ್ನಡದ. ಅಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ಒಂದು ಚರ್ಚ್ ಇದೆ, ಒಂದು ವೆಸ್ಲಿಯನ್ ಜೆನೆಟಿಕ್ಸ್ ಅಂತ. ಚರ್ಚೆ ಮಾಡೋದು ಬರ್ತಾ ಇಲ್ಲ. ಇವಾಗ ಅವ್ರ ಹತ್ರ ಹೋಗಿ ನಾವು ಕೂತ್ಕೊಂಡು ಮಾತಾಡಿದ್ರು ಅವ್ರು ಬರ್ತಾ ಇಲ್ಲ.